ಏನು ಹೇಳ್ತಾಳೋ ಏನೋ, ಇವಳು ಯಾವಾಗಲೂ ಏನಾದರೂ ಒಂದು ಇದ್ದೇ ಇರುತ್ತೆ. ಯೋ, ಎಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ಯಯ್ಯ? ಮೀಸೆ ಬಿದ್ದೋಗ್ತದೆ, ಹೇಳಿದ್ರು ಗೊತ್ತಾಗಲ್ವಲ್ಲಯ್ಯ. ಹೇಗಯ್ಯ ನಿಂಗೆ ಹೇಳೋದು? ನನ್ನ ಪ್ರಾಣ ತೆಗಿಯಕ್ಕಂತಾನೆ ಹುಟ್ಟಿದ್ಯಾ ಕಣಯ್ಯ ನೀನು. ಅಪ್ಪ ಬಜ್ರಂಗಿ, ಹೋಗಿ ಹೋಗಿ ಶುಂಠಿ ಶಂಕರನಿಂದ ಹುಡ್ಕೊಂಡು ಹೋಗೋ ಥರ ಮಾಡ್ತಿದ್ಯಲ್ಲ. ನಂದಿನಿ, ಇಲ್ಲಿ ಸಿಚುಯೇಷನ್ ನೋಡ್ತಾ ಇದ್ರೆ ಯಾರೋ ಡೆಕೋರೇಟ್ ಮಾಡಕ್ಕೆ ಬಂದು ಅರ್ಧ ಕೈ ಕೊಟ್ಟು ಹೋಗಿರೋ ಥರ ಇದೆ. ಅಲ್ಲಿ ಇಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡಿದ್ದಾರೆ. ಹೌದು ರಾಧಾ, ಯಾರೋ ದುಡ್ಡುಗೋಸ್ಕರನೇ ಬಂದಿದ್ರು ಅನ್ಸುತ್ತೆ. ರಾಧಕ್ಕ, ರಾಧಕ್ಕ, ನೀನಿಲ್ಲಿ? ಅದಿತಿ, ನೀನು ಹೇಗಿದೀಯ? ಅದಿತಿ ಸೂಪರ್. ರಾಧಕ್ಕ, ನೀನು? ನಾನು ಸೂಪರ್ ಆಗಿದ್ದೀನಿ. ಅದಿತಿ, ನಿನಗೆ ಇವ್ರು ಮೊದಲೇ ಗೊತ್ತಾ? ಗೊತ್ತಿಲ್ಲ ಏನಮ್ಮ. ರಾಧಕ್ಕ ನನ್ನ ಡ್ಯಾನ್ಸ್ ಕ್ಲಾಸ್ನಲ್ಲಿ ಸೀನಿಯರು, ಈಗ ಡ್ಯಾನ್ಸ್ ಟೀಚರ್ ಆಗಿದ್ದಾರೆ. ನನಗೆ ಬೇಕಾದಾಗ ದೇವತೆ ಥರ ಬಂದೆಮ್ಮ. ನಿನ್ನ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆಯೋ ಆದಷ್ಟು ಬೇಗ ಭಗವಂತ ಈಡೇರಿಸಲಿ. ಎಲ್ಲ ನಿಮ್ಮ ಆಶೀರ್ವಾದಮ್ಮ. ನೀವೇನೂ ಚಿಂತೆ ಮಾಡಬೇಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ರೆಡಿ ಮಾಡಿಬಿಡ್ತೀವಿ. ಇವಳೇ ನನ್ನ ಹಿರೇ ಮಗಳು ಆರ್ತಿ ಅಂತ. ಇವಳದೇಮ್ಮ ಮದುವೆ. ನಮ್ಮ ಮನೇಲಿ ನಡೀತಾರೋ ಮೊದಲನೇ ಶುಭ ಕಾರ್ಯ ಇದು. ನಿಮ್ಮ ಮಗಳಿಗೆ ಏನಮ್ಮ, ಅಪ್ಸರೆ ಥರ ಇದ್ದಾಳೆ. ನನ್ನ ದೃಷ್ಟಿನೇ ತಾಕತ್ತೆ. ಹಾಂ, ಬಂದೆ. ನೀವುಗಳು ಮಾತಾಡ್ತೀರಿ, ನಾ ಬರ್ತೀನಿ. ಅದಿತಿ, ಅದೇನೋ ಕವರ್ಸ್ ಬೇಕು ಅಂತ ಹುಡುಕ್ತಿದ್ಯಲ್ಲ, ಬಾ ಕೊಡ್ತೀನಿ, ಬಾ. ಅಂಜು, ಬಾ. ರಾಧಕ್ಕ, ನಾನು ಆಮೇಲೆ ಸಿಗ್ತೀನಿ. ಏಯ್ ಬಾರೆ. ಹಲೋ, ನಿನಗೆ ನನ್ನ ನೋಡಿದ್ರೆ ಭಯನಾ? ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕು. ನೀನು ನೋಡಿದ್ರೆ ಮ್ಯಾಕ್ಸಿಮಮ್ ಇರಿಟೇಷನ್ ಆಗುತ್ತೆ ಹೊರತು ಚಿಕ್ಕ ಮಗು ಕೂಡ ಭಯ ಆಗೋದಿಲ್ಲ. ಮತ್ತ್ಯಾಕೆ ತಾವು ಎಸ್ಕೇಪ್ ಆಗೋಕೆ ನೋಡಿದ್ದು? ನಿನ್ನ ಹತ್ರ ಹರ್ಟೆ ಹೊಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಕೆಲಸ ಇಲ್ಲದೆ ನಿನ್ನ ಹತ್ರ ಯಾರು ಬರ್ತಾರೆ? ಸ್ವಲ್ಪ ಸುಮ್ಮನೆ ನಿಂತ್ಕೋ ನಿಮಿಷ. ಏನ್ ಮಾಡ್ತಿದ್ಯಾ ನೀನು? ಸ್ಟಾಪ್ ಇಟ್. ತರ ಮೈ ಮುಟ್ಟೋದ್ರೆ ಇಟ್ಕೋಬೇಡ. ನೀನು ತಲೆ ಕೆಟ್ಟಿದ್ಯಾ? ಯಾಕೊಳ್ಳೆ 7 ತಿಂಗಳಿಗೆ ಹುಟ್ಟೋನಂಗೆ ಆಡ್ತೀಯಾ? ಏನೋ ಒಳಗಡೆ ಬರೋದಕ್ಕೆ ಹೆಲ್ಪ್ ಮಾಡಿದ್ಯಾ ಅಂತ ನೀನು ಮಾಡಿದ್ನೆಲ್ಲ ಸಹಿಸ್ಕೋತೀನಿ ಅನ್ಕೋಬೇಡ. ಯಾಕಯ್ಯ ಹಿಂಗೆ ಹೊಳಿಕೋತ್ಯಾ? ಒಂದೇ ಒಂದು ನಿಮಿಷ ತೆಪ್ಪಗೆ ನಿಂತ್ಕೊಂಡ್ರೆ ನಿನ್ ಗಂಟೇನು ಹೋಗುತ್ತೆ, ನಿನ್ ಮೀಸೆ ಇನ್ನೇನು ಬಿದ್ದೋಗುತ್ತೆ. ಅದು ಬಿದ್ದು ನಿನ್ ರಿಯಲ್ ದರ್ಶನ ಏನಾದರೂ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನರ್ಕಕ್ಕೆ ಟಿಕೆಟ್ ಸಿಕ್ಬಿಡುತ್ತೆ, ತಿಳ್ಕೊ. ಮದುವೆ ಗಂಟಿನ ಜಾಗದಲ್ಲಿ ಆರಾಮಾಗಿರ್ಬೇಕಾದ ನೀವು ಹೀಗೆ ಕೆಲಸ ಮಾಡೋ ಹಾಗಾಗಿದೆ. ನೀವೆಷ್ಟೇ ತರಲೆ ಇರ್ರೆಸ್ಪಾನ್ಸಿಬಲ್ ಅಂತ ಬಾಯಲ್ಲಿ ಹೇಳ್ಕೊಂಡ್ರು ನಿಮಗೆ ತುಂಬ ಜವಾಬ್ದಾರಿ ಇದೆ. ಆರ್ತಿ ಅವರೇ, ಡೆಕೋರೇಷನ್ ಇಷ್ಟ ಆಗ್ತಿಲ್ವಾ? ಆರ್ತಿ ಅವರೇ? ಹಾಂ ಹೇಳಿ. ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ. ಮದುವೆ ದಿನ ಹುಡುಗಿರ ಮನಸ್ಸು ಹೇಗಿರುತ್ತೆ ಅಂತ ನಾನು ಊಹಿಸಬಲ್ಲೆ. ಯಾಕಂದರೆ ನಾನು ತುಂಬ ಮದುವೆಗಳಲ್ಲಿ ಡೆಕೋರೇಷನ್ ಮಾಡಿದ್ದೀನಲ್ವಾ. ಹೂವು ವಾತಾವರಣನ ಹಬ್ಬ ಮಾಡಿಬಿಡುತ್ತೆ. ಹೂವು ದೇವರಿಗೂ ಸಲ್ಲುತ್ತೆ, ಮನಸ್ಸಿಗೂ ಮುದ ನೀಡುತ್ತೆ. ಎಷ್ಟು ಒಳ್ಳೆ ಕೆಲಸ ಅಲ್ವಾ ನಿಮ್ಮದು? ನಿಮ್ಮ ಮಾತು ನಿಜ. ಅದಕ್ಕೆ ನಾನು ಈ ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡಿರೋದು. ಆರ್ತಿ ಅವರೇ, ನೀವೇನೋ ಟೆನ್ಷನಲ್ಲಿರೋ ಹಾಗಿದೆ. ಇಲ್ಲ ಇಲ್ಲ, ಹಾಗೇನಿಲ್ಲ. ಇದನ್ನು ಮೊದಲೇ ಹೇಳಿದಿದ್ರೆ ನಿನ್ ಗಂಟು ಹೋಗ್ತಿತ್ತ? ಅಷ್ಟಕ್ಕೂ ಮೀಸ್ ಅನ್ಸಿರೋ ಗ್ರೇಟ್ ಆರ್ಟಿಸ್ಟ್ ನೀನೇ ಅಲ್ವಾ? ಆಯ್ತು, ನಿಮ್ ಟಾಮೆ ಮುಂದಿರ್ಲಿ, ನಮ್ ಜರಿನೇ ಹಿಂದಿರುತ್ತೆ. ಕೊಂದು ಪಾಪ ತಿಂದು ತೀರ್ಸು ಅನ್ನಂಗೆ ನಾನೇ ಸರಿ ಮಾಡ್ತೀನಿ.
ಸ್ಟಾಪ್ ಇಟ್. ಮತ್ತೇನಯ್ಯ ಗೋಳು ನಿಂದು? ಗೋಲ್ಡ್ ನಿಂದು, ಮೀಸೆ ನಾನೇ ಸರಿ ಮಾಡ್ಕೋತೀನಿ. ಸುಮ್ನೆ ನಿತ್ಕೋ ಶುಂಠಿ ಶಂಕರ, ನಾನೇ ಸರಿ ಮಾಡ್ತೀನಿ. ಆಹಾ, ಮುಟ್ಟಿದ್ರೆ ಡೆಂಗ್ಯೂನೋ ಮಲೇರಿಯಾನೋ ಬರುತ್ತೇನೋ ರೇಂಜಿಗೆ ಆಡ್ತಿಯಲ್ಲಯ್ಯ. ನನಗೆ ಹಾಗೆ ಅನ್ಸುತ್ತೆ. ಹುಡುಗಿನ ನೋಡಿದ್ರೆ ನನಗೆ ಮಸ್ಕಿಟೋಸ್ ಥರನೇ ಫೀಲ್ ಆಗುತ್ತೆ. ಅದೇ ನಿಜ ಅಂದ್ಕೊಂಡು ಮದುವೆ ಆದ್ಮೇಲೆ ನೀನು ಫಸ್ಟ್ ನೈಟಲ್ಲಿ ರೂಮ್ ತುಂಬ ಮಸ್ಕಿಟೋ ಕಾಯಿಲ್ ಹಚ್ಚಿಡ್ಬೇಡ. ನಿನ್ನ ಕಟ್ಕೊಳ್ಳೋ ಪಾಪದ ಹುಡುಗಿಗೆ ಅವತ್ತಿನ ದಿನನೇ ಅನ್ಯಾಯವಾಗಿ ಲಾಸ್ಟ್ ನೈಟ್ ಹಾಕ್ಬಿಡುತ್ತೆ. ಜಸ್ಟ್ ಶಟ್ ಅಪ್. ನಾನು ಮದುವೆನೇ ಆಗೋದಿಲ್ಲ. ಈ ಥರ ನನ್ನ ಹತ್ರ ಮಾತಾಡ್ಬೇಡ. ನೀನು ಆಗ್ತೀನಿ ಅಂದ್ರು ಯಾವ ಹುಡುಗಿ ಸಿಗಲ್ಲ ಬಿಡು. ಏನಂದೆ? ಮೀಸೆ ಅಣಿಸ್ತೀನಿ ಅಂದೆ. ಛೀ, ವ್ಯಾ. ಆರತಿ ಅವರೇ, ನಿಮ್ಗೆ ಯಾವ ಹೂ ಇಷ್ಟ? ಮೊದಲಿಂದನೂ ನನಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ಆದರೆ ಈಗೀಗ ಹೃದಯಕ್ಕೆ ಯಾಕೋ ರೆಡ್ ರೋಸ್ ಅಂದರೆ ತುಂಬ ಇಷ್ಟ ಆಗ್ತಿದೆ. ರೆಡ್ ರೋಸ್ ಪ್ರೀತಿ ಸಂಕೇತ ಅಲ್ವಾ? ನಾನು ನಿನ್ನ ಹುಚ್ಚಿನ ಥರ ಪ್ರೀತಿ ಮಾಡ್ತೀನಿ ರೀ. ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ. ಏನೋ ಗೊತ್ತಿಲ್ಲ, ಈಗೀಗ ನಾನು ರೆಡ್ ರೋಸ್ಗೆ ತುಂಬ ಕನೆಕ್ಟ್ ಆಗ್ತಿದ್ದೀನಿ ಅನಿಸ್ತದೆ. ನಂದಿನಿ, ಒಂದು ನಿಮಿಷ. ಏನು ರಾಧಾ? ಇಡೀ ಮಂಟಪನ ರೋಸೆಲ್ಲ ಡೆಕೋರೇಟ್ ಮಾಡು. ಆರತಿ ಅವ್ರಿಗೆ ರೋಸ್ ಅಂದರೆ ತುಂಬ ಇಷ್ಟ ಅಂತೆ. ಹಾಗೆ ಮಾಡೋಕ್ಕಾಗುತ್ತಾ? ಅದಕ್ಕೇನಂತೆ, ಖಂಡಿತ ಮಾಡ್ತೀವಿ. ರಾಧಾ, ಅವ್ರು ಕೊಟ್ಟಿರೋ ಬಜೆಟಲ್ಲಿ ಆಗಲ್ಲ ಕಣೆ. ಆಸೆಗಳಿಗೆ ಕನಸುಗಳಿಗೆ ಲಿಮಿಟೇ ಇರಲ್ಲ, ಆದರೆ ಜೀವನ ಆಗಲ್ಲ. ಅಪ್ಪ ಅಮ್ಮ ಇಷ್ಟೆಲ್ಲ ಅರೇಂಜ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಒಂದೊಂದು ರೂಪಾಯಿನೂ ಕೂಡಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬೇಜಾರು ಮಾಡ್ಕೋಬೇಡಿ, ನಾವು ಖಂಡಿತ ಮಾಡ್ತೀವಿ. ನನ್ನ ಮನಸ್ಸಿಗೆ ರೆಡ್ ರೋಸ್ ಹಿತ ಕೊಡ್ಬೋದು, ಆದರೆ ಜೀವನದ ಇತಿಮಿತಿನ ದಾಟಿ ಹೋಗೋಕ್ಕಾಗಲ್ಲ. ಇದರಿಂದ ಅಪ್ಪ ಅಮ್ಮಂಗೆ ಇನ್ನಷ್ಟು ಕಷ್ಟ ಕೊಡೋಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನ ಆಸೆಗಳನ್ನ ನಾನು ಹೃದಯದಲ್ಲೇ ಇಟ್ಕೊಂಡಿದ್ದೀನಿ. ಹೃದಯದಲ್ಲಿರೋ ಅಲಂಕಾರಕ್ಕೆ ಖರ್ಚೇನೂ ಇರಲ್ಲ ಅಲ್ವಾ? ನಿಮ್ಮಿಂದ ಕಲಿಯೋದು ತುಂಬ ಇದೆ ಆರತಿ. ನೀವು ನಿಜವಾಗ್ಲೂ ಈ ಮನೆ ಹಿರಿಮಗಳೇ. ನೀವು ಕಂಟಿನ್ಯೂ ಮಾಡಿ, ನಾನಿನ್ನು ಬರ್ತೀನಿ.